ಕೃಷಿಗೆ ಶರಣಾದರೂ ಈ ಕೃಷಿಕ. ಸಾವಯವ ಕೃಷಿಯಲ್ಲಿ ಸಾಧನೆಗೈಯುವ ನಿರ್ಧಾರ ಮಾಡಿಬಿಟ್ರು ಈ ಕೃಷಿಕ. ಹಾಗಾಗಿ ಇಳುವರಿ ಹಂತದಲ್ಲಿ ಕಬ್ಬು ಬೆಳೆಯನ್ನು ಸಂರಕ್ಷಿಸುವ ಬದಲು ನಾಟಿ ಮಾಡುವ ಪ್ರಥಮ ಹಂತದಿಂದಲೇ ರಕ್ಷಣಾ ಕವಚ ನೀಡುವುದು ಉತ್ತಮ ಎನ್ನುತ್ತಾರೆ ಇವರು. ಮೊದಲನೇದಾಗಿ ಈ ಕೃಷಿಕರ ಹೆಸರು ಮಹಂತೇಶ್ ಕಾಶಪ್ಪನವರ್. ಇವರು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದ ಕೃಷಿಕ. ಹೌದು, ಈ ಕೃಷಿಕ ತಮ್ಮ ಕಬ್ಬು ಬೆಳೆಗೆ ಡಾಕ್ಟರ್ ಸೆಲ್ ಬೀಜೋಪಚಾರದಿಂದ ಬೀಜೋಪಚಾರಗೊಳಿಸಿ ನಾಟಿ ಮಾಡಿದ್ದಾರೆ. ಬೀಜೋಪಚಾರದ ಫಲವಾಗಿ ಬೆಳೆ ಈಗ ಯಾವುದೇ ನ್ಯೂನ್ಯತೆ ಇಲ್ಲದೇನೆ ಸಂಭ್ರಮದಿಂದ ಬೆಳೆಯುತ್ತಿದೆ. ಹಾಗಾದ್ರೆ ಬೀಜೋಪಚಾರದ ಬಗ್ಗೆ ಕೃಷಿಕ ಏನ್ ಹೇಳ್ತಾರೆ, ಬನ್ನಿ ತಿಳಿಯೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಒಬ್ಬ ಕೃಷಿಕರಾದ ಮಹಾಂತೇಶ್ ಕಾಶಪ್ಪನವರವರ ತೋಟದಲ್ಲಿ ಇದ್ದೀವಿ. ಅವರು ತಮ್ಮ 10 ಎಕರೆ ಕಬ್ಬಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆದಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ತಾವು ಕೃಷಿ ಉದ್ಯಮಿಯಿಂದ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ನಾನೀಗ ಮಾಡಕತ್ತು 3 ವರ್ಷ ಕಬ್ಬು ಬೆಳೆದು 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಸರ್. ಸೊ ಇದಕ್ಕಿಂತ ಮುಂಚೆ ನೀವು ತಮ್ಮ ಕಬ್ಬನ್ನು ಯಾವ ರೀತಿ ಬೆಳೀತಿದ್ದೀರಿ ಸರ್? ನಾವು ರಾಸಾಯನಿಕ ಪದ್ಧತಿಯಲ್ಲಿ ಬೆಳೀತಾ ಇದ್ವಿ. ಓಕೆ. ಆದರೆ ಈ ಸಲ ಇದು ಡಾಕ್ಟರ್ ಸಾಯಿಲನ್ನು ಆರ್ಗ್ಯಾನಿಕ್ ಮಾಡಬೇಕು ಅಂತೇಳಿ ನೀವು ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಡಾಕ್ಟರ್ ಸಾಯಿಲ್ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ದೀರಿ. ಹೌದು ಸರ್. ಇಲ್ಲಿ ನೀವು ಫಸ್ಟಿಗೆ ಕಬ್ಬಿಗೆ ಬೀಜೋಪಚಾರ ಏನಾರು ಮಾಡಿದಿರಿ ಏನ್ರಿ ಡಾಕ್ಟರ್? ಹೌದು ಸರ್, ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡಿದ್ದೀರಿ. ಹೌದು ಸರ್. ಯಾವ ರೀತಿ ಮಾಡಿದ್ರಿ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿ ಹೇಳ್ರಿ ಸರ್. ಬೀಜೋಪಚಾರ ಅಂದರೆ ಇದನ್ನು ನಾವು 5 ಲೀಟ್ರು 1 ಲೀಟ್ರ್ ಏನು ಬರ್ತದಲ್ಲ ಅದನ್ನು 50 ಲೀಟ್ರ್ ನೀರಿಗೆ 2 ಲೀಟ್ರ್ ಹಾಕಿ ಅದನ್ನು ಏನು ಮಾಡ್ತಿದ್ವಿ ಅಂದ್ರೆ ಕಬ್ಬನ್ನು ಈ 4 ಗಣಿಕೆ 5 ಗಣಿಕೆ ಕಣ್ಣು ಇದ್ದಿದ್ದನ್ನು ಕಡಿದು ಅವನ್ನ ಅದರೊಳಗೆ ಅರ್ಧ ತಾಸು ನೆನೆಯೋಕ್ಕಿಟ್ಟು ಅದನ್ನು ನೆರಳಿಗೆ ಒಣಗಿಸಿ ಆಮೇಲೆ ಏನು ಮಾಡ್ತಿದ್ವಿ ಅಂದ್ರೆ ನಾಟಿ ಮಾಡ್ತಾ ಇದ್ವಿ. ಡಾಕ್ಟರ್ ಸೋಯಲ್ ಶುಗರ್ ಕ್ಯಾನ್ ಸ್ಪೆಷಲ್ ಏನೈತಲ್ಲ ಸರ್, 5 ಲೀಟರ್ ಟಿನ್ ಬರುತ್ತಲ್ಲ ಅದನ್ನು ಪ್ರತಿ ಎಕರೆಗೆ 10 ಲೀಟ್ರ್ನಂತೆ ಮೊದಲೇ ಬಾರಿ ಕೊಟ್ವಿ. ಆಮೇಲೆ 2ನೇ ಬಾರಿ ಅಂದರೆ 1 ತಿಂಗಳದ ನಂತರ ಅದನ್ನು ಮತ್ತೆ 5 ಲೀಟ್ರ್ನಂತೆ ನಾವು ನೀರಿನ ಕುಟಾಗ ಹರಿಬಿಟ್ಟಿವಿ ಸರ್. ತಿಂಗಳಿಗೊಮ್ಮೆ ಬಿಡ್ಕೊತ ಹೋಗಿ? ಹಾಂ, ತಿಂಗಳಿಗೊಮ್ಮೆ ಬಿಟ್ಕೊಳ್ತಾ ಬಂದು. ಓಕೆ. ಸೊ ಇವಾಗ ಸರ್ ನೀವು ರಾಸಾಯನಿಕದಲ್ಲಿ ನಿಮ್ದು ಕಬ್ಬು ಆಲ್ರೆಡಿ ಇದೆ, ನೀವು ಟ್ರಯಲ್ ಅಂತ ಇದನ್ನು ನೀವು 10 ಎಕರೆ ಡಾಕ್ಟರ್ ಸೆಲ್ ಹಾಕಿ ಬೆಳೆದಿದ್ದೀರಾ? ಟ್ರಯಲ್ ಅಂತ ಅಲ್ಲ ಸರ್, ಇದ್ರ ಮೇಲೆ ನಾನು ಯೂಟ್ಯೂಬ್ನಲ್ಲಿ ನೋಡಿ ಅದ್ರ ಬಗ್ಗೆ ವಿಶ್ವಾಸ ಬಂದೇ ಮಾಡಿರೋದು. ಓಕೆ. ಆ ಕಬ್ಬಿಗೆ ಅವತ್ತು ಈ ಕಬ್ಬಿಗೆ ನಿಮ್ಗೆ ಏನೇನು ವ್ಯತ್ಯಾಸ ಕಂಡಿದೆ ಸರ್? ವ್ಯತ್ಯಾಸ ಅಂದರೆ ಭೂಮಿಯಲ್ಲಿ ಮಿದುತನ ಏನಿದೆ ಅಲ್ಲ ಅದು ಡಾಕ್ಟರ್ ಸಾಯಿಲ್ಗೆ ಜಾಸ್ತಿ ಆಗ್ತತಿ.